ಮುಧೋಳದಲ್ಲಿ ಸಿಡಿದೆದ್ದ ಬ್ರಾಹ್ಮಣ ಸಮುದಾಯ. ಸಿದ್ದರಾಮಯ್ಯ ಸರ್ಕಾರಕ್ಕೆ ತಟ್ಟುತ್ತಾ ಬ್ರಾಹ್ಮಣ ಶಾಪ. ರಸ್ತೆಯಲ್ಲೇ ಬೀಡು ಬಿಟ್ಟ ಬ್ರಾಹ್ಮಣರು. ಧರ್ಮ ರಕ್ಷಣೆಯೇ ನಮ್ಮ ಧ್ಯೇಯ ಎಂದು ಆಕ್ರೋಶ. ಮೊಳಗಿದ ಜೈ ಶ್ರೀರಾಮ್ ಘೋಷಣೆಗಳು. ಮುಧೋಳದಲ್ಲಿ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಸಿಡಿದೆದ್ದ ಬ್ರಾಹ್ಮಣರು. ವಿದ್ಯಾರ್ಥಿಗಳಿಗೆ ಜನಿವಾರ ನೆಪದಲ್ಲಿ ಸಿಇಟಿಗೆ ಅವಕಾಶ ನೀಡದಿದ್ದಕ್ಕಾಗಿ ಸಮಸ್ತ ಜನಿವಾರ ಸಮುದಾಯ ರಾಜ್ಯಾದ್ಯಂತ ಆಕ್ರೋಶಗೊಂಡಿದ್ದಾರೆ. ಬೀದಿಗಿಳಿದು ಪ್ರತಿಭಟನೆ ನಡೆಸುತ್ತಿದ್ದಾರೆ. ರನ್ನನಾಡಲ್ಲೂ ಬ್ರಾಹ್ಮಣ ಸಮುದಾಯ ರಸ್ತೆಗಿಳಿದಿತ್ತು. ಯುವಕ ಯುವತಿಯರು, ಹಿರಿಯರು, ಮಹಿಳೆಯರು ಸೇರಿದಂತೆ ಹಲವಾರು ಜನ ರನ್ನ ಸರ್ಕಲ್ ಬಳಿಯೇ ಬೀಡು ಬಿಟ್ಟಿದ್ರು. ಬಿರು ಬಿಸಿಲನ್ನು ಲೆಕ್ಕಿಸದೆ ರಸ್ತೆ ಮಧ್ಯೆ ಕುಳಿತು ಸರ್ಕಾರದ ವಿರುದ್ಧ ಕೆಂಡಾಮಂಡಲವಾಗಿದ್ರು. ಸಿದ್ದರಾಮಯ್ಯ ಸರ್ಕಾರಕ್ಕೆ ನಮ್ಮ ಶಾಪ ತಟ್ಟದೇ ಇರಲ್ಲ ಅಂತ ಅಸಮಾಧಾನ ಹೊರಹಾಕಿದ್ರು. ಸರ, ಹಿಂದೂ ಧರ್ಮ ವಿರೋಧಿ ಸರ್ಕಾರ ಇದು. ನಮ್ಮ CET ವಿದ್ಯಾರ್ಥಿಗಳಿಗೆ ಏನು ಜನವರಿ ತಕ್ಷಣ ದೊಡ್ಡ ಅನಾಹುತ. ಸನಾತನ ಧರ್ಮವನ್ನೇನೆ ಇವರು ತುಚ್ಛ ಮಾಡಿದಂಥ ಸರ್ಕಾರ ಇದು. ಈ ಸರ್ಕಾರ ಏನದರಲ್ಲ ಭಾಳ ದಿವಸ ಉಳಿಯಂಗಿಲ್ಲ. ಇದು ಆ ಸರ್ಕಾರಕ್ಕೆ ಬ್ರಾಹ್ಮಣರ ಶಾಪನ ಹತ್ತದ. ಬ್ರಾಹ್ಮಣರ ಶಾಪ ಹತ್ತಿದವರು ಇನ್ನೂ ತನಕ ಯಾರೂ ಉಳಿದಿಲ್ಲ. ಇವು ಸರ್ಕಾರ ಸಿದ್ದರಾಮಯ್ಯನ ಸರ್ಕಾರನೂ ಉಳಿಯಂಗಿಲ್ಲ. ಇದೇನು ಅನ್ಯಾಯ ಮಾಡ್ಯಾರ ನಮ್ಮ ವಿದ್ಯಾರ್ಥಿಗಳಿಗೆ, 3 ಜಿಲ್ಲಾದವರಿಗೆ, ಆ ಎಲ್ಲ ವಿದ್ಯಾರ್ಥಿಗಳಿಗೂ ನ್ಯಾಯ ಸಿಗಬೇಕನ್ನೋದನ್ನು ನಮ್ಮ ಮುಧೋಳ ತಾಲೂಕು ಬ್ರಾಹ್ಮಣ ಸಂಘದಿಂದ ವಿನಂತಿ ಅದ. ಇದು ಅಕಸ್ಮಾತ್ ಈ ವಿನಂತಿಗಳಿಗೆ ಅವರು ಮನ್ನಿಸಲಿಲ್ಲ ಅಂದ್ರೆ ಇದನ್ನು ಬಾಗಲಕೋಟೆ ಜಿಲ್ಲಾದ್ಯಂತ ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ನಮ್ದು ಇದು ವಿಷಯ. ಬ್ರಾಹ್ಮಣ ಸೇರಿದಂತೆ ಜನಿವಾರಧಾರಿಗಳು ಶಾಂತ ಸ್ವಭಾವದವರು. ಆದರೆ ನಮ್ಮನ್ನ ಕೆರಳಿಸಿದ್ರೆ ಸುಮ್ಮನಿರಲ್ಲ. ಇಂತಹ ಧರ್ಮ ವಿರೋಧಿಗಳ ಸರ್ಕಾರಕ್ಕೆ ಜಾಸ್ತಿ ದಿನ ಉಳಿಗಾಲವಿಲ್ಲ ಎಂದು ಪ್ರತಿಭಟನಾಕಾರರು ಹರಿಹಾಯ್ದರು. ಜನಿವಾರಕ್ಕೆ ಅವಮಾನ ಮಾಡುವಂಥ ಒಂದು ಕುಕೃತ್ಯ ನಡೆದಿದೆ. ಇದನ್ನು ಕೇವಲ ಬ್ರಾಹ್ಮಣ ಸಮಾಜ ಅಷ್ಟೇ ಅಲ್ಲ, ಇಡೀ ಜನಿವಾರಧಾರಿಗಳ ಎಲ್ಲ ಸಮಾಜ ಇದನ್ನು ವಿರೋಧಿಸ್ತವೆ. ಈ ಬಗ್ಗೆ ದೇಶಾದ್ಯಂತ ಈಗಾಗಲೇ ಪ್ರತಿಭಟನೆ ನಡೀತಾ ಇದೆ. ಇದರ ಮೂಲಕ ಯಾವತ್ತೂ ಈ ಬ್ರಾಹ್ಮಣ ಸಮಾಜ, ಇತರೆ ವಿಶ್ವಕರ್ಮ ಸಮಾಜದವರೆಲ್ಲ ಸರ್ವೇ ಜನ ಸುಖಿನೋ ಭವಂತು ಅನ್ನುವಂಥ ಒಂದು ತತ್ವದ ಅಡಿಯಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಇಂಥ ಸಮಾಜಕ್ಕೆ ವಿನಾಕಾರಣ ತೊಂದರೆ ಕೊಡುವಂಥ ಕಾರ್ಯವನ್ನು ಇವತ್ತಿನ ದಿವಸ ಅಲ್ಲಿ ಕೆಲವು ಶಿಕ್ಷಕರು, ಪ್ರೊಫೆಸರು, ಆಡಳಿತ ಮಂಡಳಿಯವರು ಮಾಡ್ಯಾರ. ಅದನ್ನು ನಾವು ಸಮಾಜದಿಂದ ಖಂಡಿಸ್ತೀವಿ. ಇದಕ್ಕೆ ಈ ಕೂಡಲೇ ನ್ಯಾಯ ಸಿಗಬೇಕು. ತನ್ನ ಮೂಲಕ ಆ ವಿದ್ಯಾರ್ಥಿಗೆ ಮುಂದಿನ ಅವಕಾಶ ಸಿಗಬೇಕಂತ ತಿಳ್ಕೊಂಡು ನಾನು ಜನತೆ ಪರವಾಗಿ ಒತ್ತಾಯಿಸ್ತೇನೆ. ತಹಶೀಲ್ದಾರ್ ಕಚೇರಿ ತನಕ ಜಾಥಾ ಹೊರಟರು. ಯಾದವಾಡ ಸರ್ಕಲ್ ಬಳಿ ಮತ್ತೆ ಮಾನವ ಸರಪಳಿ ನಿರ್ಮಿಸಿ ಘೋಷಣೆ ಕೂಗಿದ್ರು. ಬಳಿಕ ತಹಶೀಲ್ದಾರ್ ಕಚೇರಿ ಬಳಿ ಜಮಾಯಿಸಿ ಮತ್ತಷ್ಟು ಆಕ್ರೋಶ ಹೊರಹಾಕಿದ್ರು. ಇನ್ನು ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು. ರನ್ ಟಿವಿ ನ್ಯೂಸ್, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.